हुबली में वन अधिकारियों की लापरवाही की वजह से ऐसी हालत हो गई है कि स्कूल के बच्चे हर दिन अपनी जान हथेली पर लेकर स्कूल में बैठे हैं। बता दें, हुबली के लैमिंगटन स्कूल पर एक बहुत बड़ा पेड़ की टहनी गिर गई। दरअसल तेज हवा और बारिश की वजह से लैमिंगटन स्कूल की छत पर एक पेड़ की टहनी गिर गई और छत गिर गई। अच्छी बात यह रही कि बच्चे क्लासरूम में नहीं बैठे थे। स्कूल मैनेजमेंट 9 महीने से वन अधिकारियों से अपील कर रहा है, लेकिन वह कुछ नहीं कर रहे हैं। पेड़ सालों से गिरने की हालत में है, फिर भी वन अधिकारी बच्चों की जान से खेल रहे हैं। छत का एक हिस्सा पहले ही गिर चुका है और कमरा खाली करा दिया गया है। आपको बता दें कि इस लैमिंगटन स्कूल कैंपस में पहले ही कई पुराने पेड़ हैं, वे गिरने की हालत में हैं। शिकायतों और अपील के बावजूद वन के अधिकारी ही आकर पेड़ नहीं हटा रहे हैं। बच्चों की जान के लिए कौन जिम्मेदार है? संबंधित अधिकारियों को तुरंत इन पेड़ों को हटा देना चाहिए और आगे की मुसीबतों को रोकना चाहिए। ನಾವು ಲ್ಯಾಮಿಂಗ್ಟನ್ ಪೈಕೋಟಿ ಪ್ರೈಮರಿ ಸ್ಕೂಲಿನ ಪದಾಧಿಕಾರಿ. ನಮ್ಮ ಶಾಲೆಯೊಳಗೆ ಒಂದು 5-6 ಮರಗಳು ಬೀಳುವ ಸ್ಥಿತಿ ಒಳಗೆ ಬಂದಿದ್ವು, ಜೀರ್ಣ ಆಗಿ ಹೋಗಿಬಿಟ್ಟಾವ. ಅವು ಸಾಧಾರಣ ಒಂದು 9 ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ವಿ. ಆಮೇಲೆ ಮೇಲಿನ ಮೇಲೆ ಆಫೀಸಿಗೆ ಹೋಗಿ ಅವ್ರಿಗೆ ಫಾಲೋಅಪ್ನು ಮಾಡ್ತಾ ಇದ್ದೀವಿ. ಆದರೂ ಅವರು ಫಾರೆಸ್ಟ್ ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟಿವಿ. ಅವರು ಬರ್ತೀವಿ ಅಂತ ಹೇಳ್ತಾರೆ. 2-3 ಸಲ ಬಂದು ನೋಡಿದಾರೆ, ಆಮೇಲೆ ಇಲ್ಲಿ ಬಂದೇ ಇಲ್ಲ. ಆಮೇಲೆ ಒಂದ್ಸರಿ ಕಾಂಟ್ರಾಕ್ಟ್ ತೊಗೊಂಡು ಬಂದಿದ್ದ ಅಬ್ಬಾಸ್ ಅಂತೇಳಿ, ಅವ್ನು ಬರ್ತೇನೆ ಅಂತೇಳಿ ಇವರಿಗೂ ಬಂದಿಲ್ಲ. ನಾವು ಶಾಲೆ ಸೂಟಿ ಒಳಗಿದ್ದಾಗ ತೆಗೆದು ಬಿಡಪ್ಪ, ಏನೋ ತೊಂದರೆ ಆಗೋದಿಲ್ಲ, ಮಕ್ಕಳಿದ ಮೇಲೆ ಏನಾರು ಆಗಿತ್ತು ಅಂತೇಳಿ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬಂದಿಲ್ಲ. ಈಗ ಅಚಾನಕ್ ನಿನ್ನೆ ಸಾಯಂಕಾಲ ಮರದ ಟಂಗಿ ಬಿದ್ದು ನಮ್ಮ ಶಾಲೆ ಛಾವಣಿ ಮೇಲೆ ಬಿದ್ದಿದೆ. ಆಮೇಲೆ ಮರ ಇದು ಕೆಳಗಡೆ ಪೂರೆಲ್ಲ ಕೊಳತು ಹೋಗಿ ನಮ್ಮ ಶೆಡ್ಡಿಗೆ ತಾಗಿ ಅದ್ರ ಮೇಲೆ ನಿಂತಿದೆ. ಅದು ಯಾವುದೋ ಕ್ಷಣದಲ್ಲಿ ಬೀಳುವ ಪರಿಸ್ಥಿತಿನ ಒಳಗದಾವ. ಹಂಗೇನಾರ ಮುಂದೆ ಏನಾರ ಆದ್ರೆ ಏನು ದುರ್ಘಟನೆ ಆಗಬಾರ್ದು ಅಂತ ಹೇಳಿ ನಾವು ಅವ್ರಿಗೆ ಫೋನ್ ಮಾಡಿದ್ವಿ. ಇವತ್ತು ಬೆಳಗ್ಗೆಯಿಂದ RFO DFO ಎಲ್ಲರಿಗೂ ಫೋನ್ ಮಾಡಿದ್ರು, ಯಾರು ಫೋನ್ ಎತ್ತಾ ಇಲ್ಲ. ಆಮೇಲೆ ಆ ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿದ್ರೆ ಅವನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತೆ ಇನ್ನೇನಾದ್ರು ದುರ್ಘಟನೆ ಆದ್ರೆ ಹೆಂಗೆ ಇದ್ವಿ, ಯಾರು ರೆಸ್ಪಾನ್ಸಿಬಲ್? ನಾಳೆ ಏನಾರ ಆದ್ರೆ ನೀವು ಆಡಳಿತ ಮಂಡಳಿಯವ್ರ ರೆಸ್ಪಾನ್ಸ್ ಅಂತ ಹೇಳಿದ್ರೆ ನಾವು ಯಾರಿಗೆ ಇದು ಮಾಡ್ಬೇಕ? ಅದಕ್ಕೆ ಇದನ್ನ ಸಂಬಂಧಪಟ್ಟ ನಿಮ್ಗೆ ನಿಮ್ಮ ನೆಕ್ಸ್ಟ್ ನಿಮ್ಗೆ ಒಂದು ವರದಿಯನ್ನು ಕೊಡ್ತಾ ಇದ್ದೇವೆ. ಅಂದ್ರೆ ಅವ್ರಿಗೆ ನೋಡಿದ್ರೆ ಎಫೆಕ್ಟರ್ ಆಗಿ ಬಂದು ನೋಡ್ತಾರೇನೋ ಅನ್ನೋ ಇದ್ರೊಳಗೆ ದಾರಿ ಕಾಯ್ತಾ ಇದ್ದೇವೆ. ನನ್ನ ಹೆಸರು ಪ್ರಭಾಕರ್ ಬಿಲ್ಲೆ ಅಂತ. ನಾನಿಲ್ಲಿ ಸ್ಕೂಲಿನ ಟ್ರೆಜರರ್ ಇದ್ದೇನೆ. ನಾವು ಈಗಾಗಲೇ ಬಹಳಷ್ಟು ಸಲ ಫಾರೆಸ್ಟ್ ಆಫೀಸಿಗೆ ಗಿಡದ ಮರಗಳ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಈಗ ಕಂಪ್ಲೇಂಟ್ ಕೊಟ್ಟು 9 ತಿಂಗಳಾದ್ರೂ ಇನ್ನೂವರೆಗೇನು ಯಾರೂ ಇಲ್ಲೇ ಬಂದಿಲ್ಲ. ಬಂದು ನೋಡಿ ಹೋದ್ರೂ ಕೂಡ ಅದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ. ನಮ್ಮಲ್ಲಿ LKG-ಲಿಂದ 7ನೇವರೆಗೂ ಚಿಕ್ಕ ಮಕ್ಕಳು ಇರೋದ್ರಿಂದ ಈಗ ಕ್ಲಾಸ್ನೊಳಗೆ ಇಲ್ಲಿ ಹಂಚು ಕೂಡ ಅದು ಮರ ಬಿದ್ದು ಅಲ್ಲಿಂದ ಹಂಚು ಬಿದ್ದು ಯಾವ ಮಕ್ಕಳಿಗೂ ಅನಾಹುತ, ದೇವ್ರ ದಯದಿಂದ ಯಾವುದೇ ಅನಾಹುತ ಆಗಿಲ್ಲ. ಮುಂದೆ ಏನಾದ್ರೂ ಮತ್ತೆ ಹೊಳ್ಳಿ ಅದೇ ಮರ ಮೊಟೊಂಗಿಗಳು ಬಿದ್ದು ಅಲ್ಲಿ ಕ್ಲಾಸ್ನೊಳಗೆ ಏನಾರ ಆದ್ರೆ ನಮಗೆ ಬಹಳಷ್ಟು ಅದರಿಂದ ಭಯ ಆಗ್ತದೆ. ಮಳೆ ಮತ್ತು ಗಾಳಿ, ಸಿಡ್ಲು ಈ ಥರ ಎಲ್ಲ ಈಗ ಚಾಲೂ ಆಗಿದ್ರಿಂದ ಈಗ ನಾವು ಹುಬ್ಳಿ ಧಾರವಾಡದೊಳಗೆ ನೋಡ್ತಾ ಇದ್ದೀವಿ, ಬಹಳಷ್ಟು ಮರಗಳು ತಾವೇನೆ ಬಿದ್ದು ರೋಡ್ ಎಲ್ಲ ಬ್ಲಾಕ್ ಆಗ್ತಿದೆ. ಆದರೆ ಇಲ್ಲಿನೂ ಕೂಡ ಆ ಥರದ್ದು ಏನಾರ ಅನಾಹುತ ಆಗಬಾರ್ದು ಅನ್ನೋ ಒಂದೇ ಒಂದು ವಿಷಯಕ್ಕೆ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ. ಮಕ್ಕಳಿಗೆ ಹಾನಿ ಆಗಬಾರ್ದು, ಪ್ರಾಣಕ್ಕೆ ಏನಾದರೂ ತೊಂದರೆ ಆಗಬಾರ್ದು ಅನ್ನೋ ವಿಷಯಕ್ಕೆ ತಾವು ದಯವಿಟ್ಟು ಆದಷ್ಟು ಬೇಗ ಬಂದು ಇದನ್ನ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ನಾನು ಸೌಮ್ಯ ಪ್ರಭು, ಇಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.